ಇನ್ನು ಉಗ್ರರ ದಾಳಿಯಲ್ಲಿ ಮೃತರಾದವರಿಗೆ ಮೋದಿ ಸಂತಾಪ ಸೂಚಿಸಿದರು. ಭಾಷಣ ಆರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ನಮ್ಮ ಶ್ರದ್ಧಾಂಜಲಿ ಅಂತ ಹೇಳ್ತಾ ಉಗ್ರರ ಗುಂಡೇಟಿಗೆ ಬಲಿಯಾದವರಿಗೆ ಮೌನ ಪ್ರಾರ್ಥನೆಯನ್ನು ಕೂಡ ಮಾಡಿದರು. प्रारंभ करने से पहले मैं आप सबसे एक प्रार्थना करना चाहता हूं। आप जहां हैं वहीं अपने स्थान पर बैठे रह करके ही, खड़े होने की जरूरत नहीं है, बैठकर ही 22 तारीख को जिन परिवारजनों को हमने खोया है, उनको श्रद्धांजलि देने के लिए कुछ पल हम अपने स्थान पर बैठ करके ही मौन रख करके अपने अपने आराध्य देव का स्मरण करते हुए उन सबको श्रद्धांजलि देंगे। उसके बाद मैं आज अपनी बात प्रारंभ करूंगा। ಹೀಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತಾಪ ಸೂಚಿಸಿದರು. ಆ ಬಳಿಕ ಮಾತನಾಡಿದಂತಹ ನರೇಂದ್ರ ಮೋದಿಯವರು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ಕೇವಲ ಪ್ರವಾಸಿಗರ ಮೇಲೆ ನಡೆದಂಥ ಒಂದು ದಾಳಿ ಅಲ್ಲ, ಇದು ಭಾರತದ ಮೇಲೆ, ಇಡೀ ಭಾರತೀಯರ ಆತ್ಮದ ಮೇಲೆ ಆಗಿರುವಂಥ ಒಂದು ದಾಳಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಯಾರನ್ನೂ ಕೂಡ ಬಿಡುವಂಥ ಒಂದು ಪ್ರಶ್ನೆನೇ ಇಲ್ಲ. ಖಂಡಿತವಾಗ್ಲೂ ಈ ಉಗ್ರವಾದಿಗಳಿಗೆ, ಉಗ್ರವಾದಕ್ಕೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಮಾತುಗಳನ್ನು ನರೇಂದ್ರ ಮೋದಿ ಅವರು ಹೇಳಿದರು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ಬಿಹಾರದ ನೆಲದಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿಂದಲೇ ಕೆಲವೊಂದಷ್ಟು ಸಂದೇಶಗಳನ್ನು ರವಾನಿಸಿದ್ದಾರೆ. ಖಡಕ್ ಆದಂತಹ ಕೆಲವೊಂದಷ್ಟು ಮಾತುಗಳನ್ನು ಹೇಳಿದ್ರು. ಅಂದರೆ ಉಗ್ರರಿಗೆ ಹಾಗೆ ಇಡೀ ವಿಶ್ವಕ್ಕೂ ಕೂಡ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಬಹುಶಃ ಇವತ್ತಿನ ಒಂದು ಸ್ಪೀಚ್ನಲ್ಲಿ ನಾವು ಗಮನಿಸ್ತಾ ಇದ್ದಾರೆ, ಹಿಂದಿಯಲ್ಲಿ ಮಾತನ್ನು ಆರಂಭಿಸಿದಂಥ ನರೇಂದ್ರ ಮೋದಿಯವರು ಮಧ್ಯದಲ್ಲಿ ಇಂಗ್ಲೀಷಲ್ಲೂ ಕೂಡ ಮಾತನಾಡ್ತಾರೆ. ಆ ಮೂಲಕ ಇಡೀ ವಿಶ್ವಕ್ಕೂ ಕೂಡ ಸಂದೇಶ ಹೋಗಬೇಕು, ಈ ಮಾತುಗಳು ತಟ್ಟಬೇಕು, ಈ ಮಾತುಗಳು ಅಲ್ಲಿಗೆ ರೀಚ್ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಡೀ ಮಾತುಗಳು ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಭಾಷಣ, ಇದನ್ನು ಹೇಗೆ ಸಮಪ್ ಮಾಡ್ತೀರಿ ಹರೀಶ್? ಹೌದು ರೆಹಮಾನ್, ಒಂದ್ ಕಡೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನು ನಡೆಸಿ 26 ಮಂದಿ ಭಾರತೀಯರನ್ನ ಕೊಂದಿದ್ದಾರೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಬಿಹಾರದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಈ ಒಂದು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಭಯೋತ್ಪಾದಕ ದಾಳಿಯ ವಿರುದ್ಧ ಮಾತನಾಡಿದ್ದಾರೆ. ಮತ್ತೆ ಯಾವ ರೀತಿ ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅನ್ನೋಂಥದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಹೇಳಿರುವಂತಹದ್ದು. ಮತ್ತೆ ಇಡೀ ಜಗತ್ತಿಗೆ ಪಾಕಿಸ್ತಾನ ಅನ್ನುವಂತಹ ಒಂದು ಕ್ರೂರಿ ದೇಶ ತನ್ನ ಉಗ್ರರನ್ನು ಭಾರತಕ್ಕೆ ಬಿಡ್ತಾ ಭಾರತದ ಆತ್ಮ ಚೈತನ್ಯವನ್ನೇ ನಾಶ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಪಾಕಿಸ್ತಾನದ ಒಂದು ಕ್ರೂರತೆ ಏನಿದೆ, ಇದು ವಿಶ್ವಕ್ಕೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಗ್ಲಿಷ್ನಲ್ಲೂ ಕೂಡ ಮಾತಾಡಿದ್ದಾರೆ, ಹಿಂದಿಯಲ್ಲೂ ಮಾತಾಡಿದ್ದಾರೆ, ಇಂಗ್ಲಿಷ್ನಲ್ಲೂ ಕೂಡ ಮಾತಾಡಿದ್ದಾರೆ. ಯಾರು ಉಗ್ರರನ್ನ ಭಾರತಕ್ಕೆ ಬಿಡ್ತಿದ್ದಾರೆ ಅವರನ್ನು ನಾವು ಹುಡುಕಿ ಹೊಡೆದಾಕ್ತೀವಿ, ಮತ್ತೆ ಇಲ್ಲಿ ಯಾರು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರನ್ನು ಕೂಡ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಭಾರತದ ಚೈತನ್ಯ ಮತ್ತೆ ಭಾರತದ ಆತ್ಮಕ್ಕೆ ಇದು ಧಕ್ಕೆ ತರ್ತೀವಿ ಅನ್ನುವಂಥದ್ದು ಏನಾದರೂ ಅನ್ಕೊಂಡ್ರೆ ನಾವು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹದ್ದು. ಮತ್ತೆ ಇದು ಬಹಿರಂಗವಾಗಿ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅಟ್ಯಾಕ್ ಆದ್ಮೇಲೆ ಮಾತನಾಡಿರುವಂತಹದ್ದು. ಮತ್ತೆ ಭಾರತೀಯರೆಲ್ಲರೂ ಒಟ್ಟಾಗಿ ಇದನ್ನು ಎದುರಿಸಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗಡಿಯಲ್ಲಿ ಕೂಡ ಕಾರ್ಯಾಚರಣೆಗಳು ನಡೀತಾ ಇದೆ. 1500ಕ್ಕೂ ಹೆಚ್ಚು ಕಾಶ್ಮೀರದಲ್ಲಿರ್ತಕ್ಕಂಥ ಸ್ಥಳೀಯರು ಯಾರ್ಯಾರು ಉಗ್ರರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಬಂದಿದೆ, ಅವರನ್ನ ಹಿಡ್ಕೊಂಡಿದ್ದಾರೆ, ಅವರ ಹೆಚ್ಚಿನ ವಿಚಾರಣೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಗಡಿಯಲ್ಲಿ ಉದ್ದಂಪುರ್ನಲ್ಲಿ ಸೈನಿಕರು ಮತ್ತು ಉಗ್ರರ ನಡುವೆ ಎನ್ಕೌಂಟರ್ ಕೂಡ ನಡೀತಾ ಇದೆ. ಅಲ್ಲಿ ಒಬ್ಬರು ಭಾರತೀಯ ಯೋಧ ಕೂಡ ಹುತಾತ್ಮರಾಗಿದ್ದಾರೆ. ಶೇಖ್ ಅಲಿ ಅನ್ನುವಂತಹ ಒಬ್ಬರು ಯೋಧ ಕೂಡ ಹುತಾತ್ಮರಾಗಿರುವಂತಹದ್ದು. ಒಂದ್ ಕಡೆ ಗಡಿಯಲ್ಲಿ ಹೋರಾಟ ನಡೀತಾ ಇದೆ, ಉಗ್ರರ ಜೊತೆಗೆ ಯೋಧರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಸ್ಥಳೀಯವಾಗಿ ಉಗ್ರರಿಗೆ ಯಾರ್ಯಾರು ಸಪೋರ್ಟಿವ್ ಆಗಿ ನಿಂತಿದ್ರು ಅವರನ್ನು ಕೂಡ ಹುಡುಕಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳು ನಡೀತಾ ಇದೆ. ಇನ್ನೊಂದು ಕಡೆ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಗ್ರರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಕೂಡ ಒಂದು ಮಹತ್ವದ CWC ಸಭೆಯನ್ನ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ತಾರೆ, ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದಕ್ಕೆ ನಾವು ಭದ್ರ ಆಗಿರ್ತೀವಿ, ಒಗ್ಗಟ್ಟಾಗಿ ಹೋರಾಡೋಣ ಅನ್ನುವಂಥ ಸಂದೇಶವನ್ನು ಕೂಡ ಕಾಂಗ್ರೆಸ್ ಕೊಟ್ಟಿರುವಂತಹದ್ದು. ಮತ್ತೆ ಇವತ್ತು ಸಂಜೆ ಸರ್ವಪಕ್ಷ ಸಭೆ ಕೂಡ ನಡೀತಾ ಇದೆ. ಇದರಲ್ಲಿ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿರ್ತಾರೆ, ಜೊತೆಗೆ
ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗಿರ್ತಾರೆ. ಒಟ್ಟಾರೆ ಎಲ್ಲ ದೇಶದ ಎಲ್ಲ ಪಕ್ಷಗಳು ಕೂಡ ಇವತ್ತು ಈ ಒಂದು ಭಯೋತ್ಪಾದನೆಯ ವಿರುದ್ಧ ಒಂದು ಅತ್ಯಂತ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂತ ಅಗತ್ಯ ಇದೆ. ಈಗಾಗಲೇ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನು ಈಗಾಗಲೇ ಸಾರಿಯಾಗಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಸಂಬಂಧಗಳೇನಿತ್ತು ಅವನ್ನು ಕೂಡ ಕಡಿದುಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಈಗ ಭಾರತ ಮಾಡಿರುವಂತಹದ್ದು. ಜೊತೆಗೆ ಈಗ ಬೇಕಾಗಿರ್ತಕ್ಕಂಥದ್ದು ಒಂದು ಮಿಲಿಟರಿಯ ಹೋರಾಟ, ಒಂದು ಕ್ರೂರವಾದಂತಹ ಹೋರಾಟವನ್ನೇ ಮಾಡಬೇಕು ಅನ್ನುವಂಥ ಉಗ್ರವಾದ ಹೋರಾಟವನ್ನೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನದ ಹೈಕಮಿಷನ್ ಕಚೇರಿಯ ಮುಂದೆ ಸಾಕಷ್ಟು ಮಂದಿ ಸೇರಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪಾಕಿಸ್ತಾನದ ಒಂದು ಉಗ್ರವಾದದ ನೀತಿಯ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಭಾರತ ತೆಗೆದುಕೊಳ್ಳಬೇಕು, ಭಾರತ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿರುವಂತಹದ್ದು. ಒಟ್ಟಾರೆ ಪಾಕಿಸ್ತಾನ ಒಂದು ಉಗ್ರವಾದವನ್ನ ಪೋಷಿಸುವಂತಹ ದೇಶ ಅನ್ನುವಂತಹದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಭಾಷಣವನ್ನು ಮಾಡಿದ್ದಾರೆ ಮತ್ತು ಅದು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.